ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇವತ್ತು ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಕ್ಟರ್, ಒಳ್ಳೆಯ ಹೃದಯವಂತರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಮ್ಮೊಳಗೆ ಇದ್ದಾರೆ. ಸೊ ಕಾಳಿದಾಸನಾಗಿ ನಮ್ಮ ಮುಂದೆ ಇದೇ ಏಪ್ರಿಲ್ 30ಕ್ಕೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಮ್ಯಾಮ್, ಚೆನ್ನಾಗಿದ್ದೀನಿ. ನಿಮ್ಮ ಮೂಲಕ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಳೋದಕ್ಕೆ ಇಷ್ಟ. ಸರ್, ಕೇಡಿ ಆ್ಯಕ್ಚುಲಿ ಟ್ರೇಲರ್ ನೋಡಿದಾಗ ಕೇಡಿ ಅನ್ನೋ ಹೆಸರು ವ್ಯಕ್ತಿಗಿಂತ ದೊಡ್ಡದಾಗಿ ನಮಗೆ ಕಾಣಿಸ್ತಾ ಇದೆ. ಸೊ ಇದು ಒಂದು ವ್ಯಕ್ತಿಯ ಕಥೆನಾ ಅಥವಾ ಒಂದು ಹೆಸರೇ ಮಿತ್ತಾಗಿ ರೂಪುಗೊಳ್ಳೋ ಜರ್ನಿನ? ನೀವೇನು ಹೇಳ್ತೀರಾ? ಒಂದು ವ್ಯಕ್ತಿಯ ಕಥೆ. ಕಾಳಿದಾಸ ಅನ್ನೋ ಒಂದು ಕ್ಯಾರೆಕ್ಟರ್ ಅವನ ಜೀವನದಲ್ಲಿ ನಡೆದಂಥ 70s ನಡೆದಂಥ ಒಂದು ನಿಜವಾದ ಕತೆ. ಅದನ್ನು ಡೈರೆಕ್ಟ್ರು ಒಂಚೂರು ಎಲಿವೇಟ್ ಮಾಡಿ ಕಮರ್ಷಿಯಲ್ ವೇಯಲ್ಲಿ ತುಂಬ ನ್ಯಾಚುರಲ್ ಆಗಿ ಹೇಳೋದಕ್ಕೆ ಒಂದು ಪ್ರಯತ್ನ. 70s 80s ಅಂದರೆ ನಾವು ಆ್ಯಕ್ಚುಲಿ ಆ ಫುಟೇಜಸ್ಗಳೆಲ್ಲ ನೋಡಬೇಕಾದ್ರೆ ನಮ್ಗೆ ಅನ್ಸುತ್ತೆ ಒಂದು ವಿಂಟೇಜ್ ಎರಾಗಿ ನಾವು ಆ್ಯಕ್ಚುಲಿ ಹೋಗ್ತೀವಿ. ಅಂದರೆ ಇದು ಕೇವಲ ಒಂದು ಸೆಟ್ಟಿಂಗಾ ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಆ ಕಾಲದ ಅಂದರೆ ಪೊಲಿಟಿಕ್ಸ್ ಆಗಿರ್ಬೋದು, ವೈಲೆನ್ಸ್ ಆಗಿರ್ಬೋದು, ಇದು ಕೇಡಿಯ ಒಂದು ಅಂದರೆ ಅವನ ಒಂದು ಇದನ್ನು ಸೆಟ್ ಮಾಡಿದ್ಯಾ ಹೇಗೆ ಅಂತ, ಶೇಪ್ ಅಪ್ ಮಾಡಿದ್ಯಾ ಅಂತ? ಇದು ನಿಜವಾಗ್ಲೂ ಆ ಎರಾಲಿ ಯಾವ ರೀತಿಯಲ್ಲಿ ನಡೀತಿತ್ತು, ಯಾವ ರೀತಿ ನಡೆದಿದೆ, ಆವಾಗ ಆ ಕ್ಯಾರೆಕ್ಟರ್ ಹೆಂಗೆ ನಿಭಾಯಿಸ್ತು ಈ ಸಿಚುಯೇಷನನ್ನು ಅನ್ನೋದು ಪ್ಲ್ಯಾನ್. ಸೊ ಅದನ್ನು ಟ್ರೈ ಮಾಡಿದ್ದೀವಿ. ಸೊ ಅದಕ್ಕೆ ಒಂದು ದೊಡ್ಡ ಸೆಟ್ ಹಾಕಿ ಒಂದು 6 ತಿಂಗಳು ಸೆಟ್ ಹಾಕಿ ನಿಮಗೆ ಟೌನ್ ಹಾಲ್ ಇರ್ಬೋದು ಅಥವಾ ಈ ಶಿವಾಜಿ ಟಾಕೀಸ್ ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ಎಂಟೈರ್ ಆಲ್ಮೋಸ್ಟ್ ಈ ಮಾರ್ಕೆಟ್ ಸೆಟಪ್ ಅಲ್ಲ, ನೀವು ಟ್ರೇಲರ್ ನೋಡಿ ಎಂಟೈರ್ ಆಲ್ಮೋಸ್ಟ್ ಈ ಪಬ್ಲಿಕ್ ಪ್ಲೇಸಸ್ ಆಗ ಬೆಂಗಳೂರಲ್ಲಿ ಎಲ್ಲೆಲ್ಲಿತ್ತೋ ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿದರೆ ಆಲ್ಮೋಸ್ಟ್ ಒಂದು 20 ಎಕರೆಯಲ್ಲಿ ಸೆಟ್ ಹಾಕಿರುವಂಥದ್ದು. ಯಾರನ್ನ ಇನ್ನೂ ಎಕ್ಸಾಜರೇಟ್ ಮಾಡಿ ಹೇಳಬೇಕು ಅಂದರೆ ಅದನ್ನು ಪೊಲಿಟಿಷಿಯನ್ಸ್ಗೆ ಕಣ್ಣು ಕಟ್ಟಿ ನಮ್ಮ ಸೆಟ್ಟಿಗೆ ಕರ್ಕೊಂಬಂದ್ರೆ ನಿಜವಾಗ್ಲೂ ಟೌನ್ ಹಾಲ್ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಡ್ತಾರೆ. ಅಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ. ಇಲ್ಲ, ಅಷ್ಟು ನ್ಯಾಚುರಲ್ ಆಗಿ ತೆಗೆದಿದ್ದಾರೆ. ಸೆಟ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋಹನ್ ಬಿಕೆರೆ ಸರ್. ಓಕೆ ಸರ್, ಆ್ಯಕ್ಚುಲಿ ಪ್ರೇಮ್ ಸರ್ ಅವ್ರ ಬಗ್ಗೆ ಮಾತನಾಡಲೇಬೇಕು. ಬಿಕಾಸ್ ಏನಕ್ಕಂದರೆ ಅವರ ಒಂದು ಸಿನಿಮಾಗಳು ಈ ಹಿಂದೆ ನಾವು ನೋಡಿದಾಗ ಎಲ್ಲವೂ ಕೂಡ ಒಂದು ಟ್ರೆಂಡ್ ಸೆಟ್ ಆಗಿದೆ. ಪ್ರಾಬಬ್ಲಿ KD ಸಿನಿಮಾ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಬೋದು ಅಂತ ನಮಗೆ ಆ ವೈಬ್ಸ್ ನಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಅವರ ಒಂದು ವಿಶೇಷತೆ ಏನಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಮಾಸ್ ಎಲಿವೇಷನ್ ಇರುವಂಥದ್ದು. ಮಾಸ್ ಎಲಿವೇಷನ್ ಜೊತೆಗೆ ನೀವು ಇವಾಗ ಏನು ಹೇಳಿದ್ರಿ ಅಂದರೆ ಆ ರಿಯಲಿಸ್ಟಿಕ್ ಡೀಟೇಲಿಂಗ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಅವರು ಇದು ಮಾಡ್ತಾರೆ. ಸೊ ನೀವು ನೋಡಿದಂತೆ KD ಸಿನಿಮಾದಲ್ಲಿ ನನಗೆ ಗೊತ್ತಿರೋಂಗೆ ಪ್ರೇಮ್ ಸರ್ ಈ ಸಿನಿಮಾದಲ್ಲಿ 70s 80s ಇರಬೇಕು, ಇನ್ಕ್ಲೂಡಿಂಗ್ ಆ ಸೀಮೆಣ್ಣೆ ಕಲರಿಂದ. ಇವಾಗ ಬೇರೆ ಥರ ಇದೆ ಮಗ, ಅವಾಗ ಬೇರೆ ಥರ ಇತ್ತು. ಮತ್ತು ಕಾಯಿನ್ಸ್ ಇರ್ಬೋದು, ಆ ಕೆಲವು ಕ್ಯಾರೆಕ್ಟರ್ಸ್ ಆಗ್ತಾ ಇದ್ದು, ವಾಚಸ್ ಇರ್ಬೋದು, ಅವ್ರದ್ದು ಅಫ್ಕೋರ್ಸ್ ಗೆಟಪ್ ಮತ್ತು ಈ ಸೈಡ್ ಲಾಕ್ಸ್ ಎಲ್ಲ ಅಲ್ಲದೆ ಇನ್ನು ತುಂಬ ಡೀಟೇಲ್ ವರ್ಕ್ ಮಾಡಿದರೆ ಆ ಬುಟ್ ಕಟ್ಸ್ ಇರ್ಬೋದು, ತುಂಬ ಡೀಟೇಲ್ ವರ್ಕ್ ಮಾಡಿದ್ದಾರೆ ಮೇಡಮ್. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ 70s 80s ನಿಜವಾಗ್ಲೂ ಬೆಂಗಳೂರಲ್ಲಿ ಇದ್ದವರು ಇವಾಗ ಮೂವಿ ನೋಡಿದ್ರೆ ಹಿಂಗೆ ಇದ್ದಿದ್ದು ಅಂತ ಅಂತಾರೆ. ಖಂಡಿತ, ಯಾಕೆಂದರೆ ತುಂಬಾ ಎಫರ್ಟ್ ಇದೆ ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತ. ಆ್ಯಂಡ್ ಆಲ್ಸೋ ನಿಮಗೆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಹೌದು, ತುಂಬ ಸ್ಕೇಲ್ ದೊಡ್ಡದಾಗಿದೆ. ನಾನು ಡೈರೆಕ್ಟ್ರಲ್ಲಿ ನಾನು ಕಂಡಿರೋದು ಎರಡಕ್ಕೆ ಅವ್ರು ಒತ್ತು ಕೊಡ್ತಾರೆ. ಒಂದು ಡೀಟೇಲಿಂಗು, ಇನ್ನೊಂದು ಎಮೋಷನ್ಸ್ಗೆ. ಸೊ ಅದಾದಮೇಲೆ ಇದು ಹೊಡೆದಾಟ ಅದು ಇದಕ್ಕೆಲ್ಲ ಅವರು ಪ್ರಾಮುಖ್ಯತೆ ಕೊಡೋದು ಅಂತ ನಾನು ಫೀಲ್ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾನು ಅಷ್ಟೇ ಜಾಸ್ತಿ ಹೊತ್ತು ಕೊಟ್ಟಿರೋದು ಎಮೋಷನ್ಸ್ಗೆ. ಸರ್, ಇವಾಗ ನೀವು ಕಂಡಂತೆ ಇವಾಗ ಈ ಪ್ರಶ್ನೆ ನಿಮಗೆ, ಬಿಕಾಸ್ ಇವಾಗ ಪ್ರೇಮ್ ಸರ್ದು ಒಂದು ಸ್ಟೈಲ್ ಬಂದುಬಿಟ್ಟು ಅಂದರೆ ಇವಾಗ ಅದೊಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಸೊ ಅವರ ಸಿಗ್ನೇಚರ್ ಎಲಿಮೆಂಟ್ಸನ್ನು ಉಳಿಸ್ಕೊಂಡು ಬೇರೆ ಯಾವ ಹೊಸ ಎಕ್ಸ್ಪೆರಿಮೆಂಟ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು? ಇಲ್ಲ, ಅವರೆಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಮಾಡಿರೋದ್ರಿಂದ ನಾನು ಒಂದು ಏನಾದರೂ ಸೀನ್ ಕೊಟ್ಟರೆ ನಾನು ಒಂದು 3-4 ಥರ ಮಾಡ್ತಿದ್ದೆ. ಅಣ್ಣ ಇದು ಓಕೆನಾ ನೀವು ಸೆಲೆಕ್ಟ್ ಮಾಡಿಕೊಟ್ರಿ ಅಂತ. ಕೆಲವು ಸರಿ ಸೆಲೆಕ್ಟ್ ಮಾಡಿಕೊಡೋರು, ಕೆಲವು ಸರಿ ಅವರೇ ಎನೆಕ್ಟ್ ಮಾಡಿ ತೋರಿಸೋರು. ಸೊ ನಮಗೊಂದು ಸ್ವಲ್ಪ ಈಸಿ ಆಗ್ತಿತ್ತು. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದರೆ, ನಾನು ಫಸ್ಟಿಂದನೇ ನಾನು ಡಿಸೈಡೆಡ್, ಐ ಆಲ್ವೇಸ್ ಥಿಂಕ್ ಆ್ಯಂಡ್ ದಟ್ ವಿ ಶುಡ್ ಆಲ್ವೇಸ್ ಬಿ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ. ಈ ಸಿನಿಮಾದಲ್ಲಿ ಇನ್ನೂ ನಾನು ಅಂದ್ಕೊಂಡಿದ್ದು ಓಕೆ, ಇದರಲ್ಲಿ ನಾನು ಸ್ಟೂಡೆಂಟಾಗಿ ಹೋಗೋಣ, ಸ್ಟೂಡೆಂಟಾಗಿ ಬರೋಣ, ಹೇಳಿದ್ದು ಮಾಡೋಣ, ಲೆಟ್ ಮಿ ಗಿವ್ ಮೈ 100% ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ತುಂಬ ಅವರೇ ಇಂಟರ್ಫಿಯರ್ ಆಗಿ ಅವರೇ ಇನ್ವಾಲ್ವ್ ಆಗಿ ಎಲ್ಲನೂ ಮಾಡಾದ್ಮೇಲೆ ನಮ್ಮ ಕೆಲಸ ಏನಿರಲ್ಲ, ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಷ್ಟೇ. ಸೊ
ಅಷ್ಟನ್ನು ಮಾಡ್ಕೊಂಡು ಹೋದರೆ ಸಾಕು ಅಂತ ಅದಕ್ಕೂ ಹೆಲ್ಪ್ ಮಾಡ್ತಿದ್ರು. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇಷ್ಟ. ಸರ್, ಅದ್ದೂರಿಯಿಂದ ಕೇಡಿವರೆಗೂ ನಿಮ್ಮ ಒಂದು ಜರ್ನಿ ನೋಡಿದ್ರೆ ಮಾಸ್ ಹೀರೋ ಇಂದ ಒಂದು ಲೇಯರ್ಡ್ ಪರ್ಫಾರ್ಮರ್ ಆಗಿ ನೀವು ಎವಾಲ್ವ್ ಆಗಿದ್ದೀರಾ. ಈ ಒಂದು ಶಿಫ್ಟು ಕಾನ್ಷಿಯಸ್ ಡಿಸಿಷನ್ ಹೇಗೆ ಅಂತ? ಇಲ್ಲ, ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್. ವಿಷನ್, ಓಕೆ, ಅವರು ಯಾವ ಪಾತ್ರ ಕೊಟ್ಟಿದ್ರು, ಅವ್ರದ್ದು ಆ ಪಾತ್ರ ಆ ರೀತಿ ಅಭಿನಯಿಸಬೇಕು ಅಂತ ಬರೀತಾರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ನ ನಾವು ಮಾಡ್ತೀವಿ. ಇವಾಗ ನಿಮ್ಗೆ ಹಂಗೆ ಅನ್ಸುತ್ತೆ ಒಂದು ಲೇಟ್ ಅದಕ್ಕೆಲ್ಲ ಬಿಕಾಸ್ ಆಫ್ ಓನ್ಲಿ ಬಿಕಾಸ್ ಆಫ್ ಡೈರೆಕ್ಟರ್ಸ್ ವಿಷನ್. ಓಕೆ, ಸಂಜಯ್ ದತ್ ಸರ್ನ ಸಾಮಾನ್ಯವಾಗಿ ನಾವು ಅವರ ಒಂದು ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ವಿ. ಒಂದು ರೀತಿ ಎದುರುಗಡೆ ನೋಡಿದಾಗೆ ಅಂದರೆ ಒಂಥರ ಭಯ ಆಗುತ್ತೆ ಅವರ ಒಂದು. ಸೊ ಇವಾಗ ನೀವು ಅಂದರೆ ಈ ಕೇಡಿ ಪಾತ್ರದಲ್ಲಿ ಅವರ ವಿರುದ್ಧ ಹೋರಾಡ್ತೀರಾ ಅಥವಾ ಅವರ ಎವಲ್ಯೂಷನ್ನಲ್ಲಿ ನೀವು ಅಂದರೆ ಬದುಕ್ತೀರಾ ಏನೋ ಅಂತ ಅವರು ಈ ಸಿನಿಮಾದಲ್ಲಿ? ಐ ಡೋಂಟ್ ವಾಂಟ್ ಟು ಬಿ ಅ ಸ್ಪಾಯ್ಲರ್. ಇಲ್ಲ, ಸಿನಿಮಾ ನೋಡ್ಬಿಟ್ಲಿ. ಇನ್ನು ಹಾರ್ಡ್ಲಿ ವಿ ಹ್ಯಾವ್ 2 days. 2-3 days. ಹೌದು, 2 days ಆದಮೇಲೆ ನೀವು ನೋಡಿದ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಖುಷಿ ಪಡ್ತೀರಾ. ಎಲ್ರಿಗೂ ಈಕ್ವಲಾಗಿ ಸ್ಕ್ರೀನ್ ಸ್ಪೇಸ್ ಇದೆ ಮೇಡಮ್. ಆಮೇಲೆ ನಿಮ್ಮದು ಒಂದು ಅಂದರೆ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ನೋಡಿದಾಗ ನಾನು ಆಗಲೇ ಹೇಳಿದೆ ಮಾಸ್ ಎಲಿವೇಶನ್ ಏನಿದೆ ಇಲ್ಲಿ, ಅಂದರೆ ಈ ಟ್ರಾನ್ಸ್ಫಾರ್ಮೇಷನ್ ಸರ್ ನಿಮಗೆ ಫಿಸಿಕಲ್ ಆಗಿತ್ತಾ ಅಥವಾ ಮೆಂಟಲಿ ನೀವು ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ರಿಂದ ಆ ಚೇಂಜ್ ಬಂತ? ಆ್ಯಕ್ಚುಲಿ ಬೋತ್. ಒಬ್ಬ ಆ್ಯಕ್ಟರ್ ಕಷ್ಟ ಆಗೋದು ಯಾವುದು ಸರ್? ಕ್ಯಾರೆಕ್ಟರ್ ಒಳಗಡೆ ಹೋಗೋದಾ ಅಥವಾ ಈಚೆ ಬರೋದಾ, ಕ್ಯಾರೆಕ್ಟರಿಂದ ಹೊರಗಡೆ ಬರೋದಾ? ಕ್ಯಾರೆಕ್ಟರ್ ಒಳಗಡೆ ಹೋಗೋದು ಸ್ವಲ್ಪ ಟೈಮ್ ತೊಗೊಳೋದು. ಹೊರಗಡೆ ಬರೋದೇನು ಗೊತ್ತೇ ಆಗಲ್ವಲ್ಲ. ಆರಾಮಾಗಿ ಶೂಟಿಂಗ್ ಆಗಿರುತ್ತೆ, ಮನೇಲಿ ಇರ್ತೀವಿ, ಯಾವ ಹೊರಗಡೆ ಬರ್ತೀವಪ್ಪ. ಕೆಲವೊಬ್ಬರಿಗೆ ಹ್ಯಾಂಗ್ ಓವರ್ ಆಗುತ್ತೆ, ಅಂದರೆ ಒಂದಷ್ಟು ಆ ಕ್ಯಾರೆಕ್ಟರಿಂದ ಬರೋದಕ್ಕೆ ಸುಮಾರು ಜನಕ್ಕೆ ಕೆಲವು ಸರಿ ಅದು ಆಗುತ್ತೆ. ಹಾಂ, ಶೂಟಿಂಗ್ ಆದಮೇಲೆ ಮುಗೀತು ಅಂತ ಅನ್ಕೊಂಡು ಅಷ್ಟೇ. ಓಕೆ, ಯಾಕೆಂದರೆ ನಮ್ಮ ಮನೇಲಿ ಒಂದು ಒಳ್ಳೆ ಅಭ್ಯಾಸ ಇದೆ. ಸಿನಿಮಾ ಅಂದರೆ ತಾತ ಮಾಡಿದ್ರು, ಒಂದು 6 o'clock ಮೇಲೆ ಸಿನಿಮಾ ಬಗ್ಗೆ ಮಾತೇ ಆಡೋಂಗಿಲ್ಲ. ವಿ ಸ್ಟಿಲ್ ಫಾಲೋ ಇಟ್. ನಾನು ನಮ್ಮ ಅಣ್ಣನೂ ಅಷ್ಟೇ, ನಾನು ನಮ್ಮ ಅಂಕಲು ಅಷ್ಟೇ, ಯಾರು ಸಿನಿಮಾ ಬಗ್ಗೆ ಮಾತಾಡೋದು. ಇನ್ನು ಫ್ಯಾಮಿಲಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸರ್, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಕಿಚ್ಚ ಸುದೀಪ್ ಸರ್ ಅವರ ಒಂದು ಕಾಲಭೈರವನಾಗಿ ಅವರು ಒಂದು ಕ್ಯಾರೆಕ್ಟರ್ನಲ್ಲಿ ಅಂದರೆ ಪೋರ್ಟ್ರೇ ಆಗಿ ತೋರಿಸಿದ್ದಾರೆ ಅವರು. ಸೊ ಇದು ಅಂದರೆ ರಿಯಲ್ ಕ್ಯಾರೆಕ್ಟರಾ ಅಥವಾ ಹೊರಗೆ ಸಿಂಬಾಲಿಕ್ ಪವರ್ ಅಥವಾ ಎನರ್ಜಿನ ಏನಾದರೂ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ಅನ್ನೋ ಒಂದು ಕುತೂಹಲ ಬಂತು, ನಿಮ್ಮನ್ನು ಕೇಳಬೇಕು ಅನ್ನಿಸ್ತು. ಸೊ ಅದಕ್ಕೆ ಇಲ್ಲ ಮೇಡಮ್, ನೋಡ್ಬಿಟ್ಟು. ಓಕೆ, ಮತ್ತು ಕಾಲಭೈರವ ಕ್ಯಾರೆಕ್ಟರ್ ಸುದೀಪ್ ಸರ್ ಮಾಡಿರೋದು ಇಟ್ ಇಸ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್. ಓಕೆ, ಇವಾಗ ಅಂದರೆ ಎಸ್ಪೆಷಲಿ ಈ ಸಿನಿಮಾಗೆ ಸರ್ ಸಾಕಷ್ಟು ಅಂದರೆ ನಾನು ಕಮೆಂಟ್ಸ್ ನೋಡ್ತಾ ಬಂದೆ. ಆಲ್ ದ ವೆರಿ ಬೆಸ್ಟ್ ಫ್ರಮ್ ಯಶ್ ಬಾಸ್ ಫ್ಯಾನ್ಸ್, ಆಲ್ ದ ವೆರಿ ಬೆಸ್ಟ್ ಫ್ರಮ್ ಅಂದರೆ ವಿಷ್ಣು ಸೇನಾ ಸಮಿತಿಯಿಂದ ಒಳ್ಳೆಯದಾಗಿ ಧ್ರುವ ಅಣ್ಣಗೆ ಅಂತ ಎನ್ ನಂಬರ್ ಆಫ್ ಕಮೆಂಟ್ಸ್ಗಳು ಸರ್. ನಿಮ್ದು ಯಾವುದಾದ್ರೂ ಒಂದು ವಿಡಿಯೋ ಆಗಿರ್ಬೋದು, ಎನ್ ನಂಬರ್ ಆಫ್ ಕಮೆಂಟ್ಸ್ಗಳು ಬರೋಂಥದ್ದೇ. ಪ್ರತಿಯೊಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಅಂದರೆ ಒಗ್ಗಟ್ಟಾಗಿ ಈ ಒಂದು ಸಿನಿಮಾಗೆ ಅವರು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆ್ಯಕ್ಟರ್ಸ್ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ರೀಶ್ಮಾ ನಾಣಯ್ಯ ಅವರ ಬಗ್ಗೆ ಒಂದು ಪ್ರಶ್ನೆ ಇತ್ತು ಸರ್. ಕೇಳಿ ಸರ್, ಆ್ಯಕ್ಚುಲಿ ಏನು ಅಂದರೆ ಇವಾಗ ಅವರು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ಒಳ್ಳೆ ಡ್ಯಾನ್ಸರ್ ಕೂಡ. ಸೊ ಈ ಒಂದು ಸಿನಿಮಾದಲ್ಲಿ ಅವರು ಅಂದರೆ ಎಮೋಷ್ನಲ್ ಆ್ಯಂಕರ್ ಆಗ್ತಾರಾ ನಿಮ್ಮ ಜೀವನಕ್ಕೆ ಅಥವಾ ಕೇಡಿ ಒಂದು ಪಾತ್ರಕ್ಕೆ ಟರ್ನಿಂಗ್ ಪಾಯಿಂಟ್ ಆಗ್ತಾರಾ ಅಂತ ಇದೊಂದಾದರೂ ಹೇಳಿ. ಟರ್ನಿಂಗ್ ಪಾಯಿಂಟ್ ಆಗ್ತಾರೆ. ಸೊ ವಂಡರ್ಫುಲ್. ಮೇಡಮ್ ಅಷ್ಟೇ ತುಂಬಾ ಇದರಲ್ಲಿ ಪಾಪ ತುಂಬಾ ಹಾರ್ಡ್ ವರ್ಕ್ ಇದೆ. ಯಾಕೆಂದರೆ 70s ನಡೆಯುವಂಥ ಕತೆ ಆಗ್ತಾನೆ 70s 80s ಆಗ್ತಾನೆ ಇದು ಸಂಪತ್ತಿಗೆ ಸವಾಲ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಮಂಜುಳಾ ಅವರ ಕ್ಯಾರೆಕ್ಟರು ಇವ್ರು ನೋಡಿ ಇನ್ಸ್ಪೈರ್ ಆಗೋಗುತ್ತೆ. ಮಂಜುಳಾ ಬೇವರ್ಸೆ ಎಳೆ ಬೇವರ್ಸ್ ನೀವು ನೋಡಿ ಗೊತ್ತಲ್ಲ. ಸೊ ಆ ಥರನೇ ಓಪನ್ ವಾಯ್ಸಲ್ಲಿ ಟ್ರೈ ಮಾಡಿರೋಂಥ ಕ್ಯಾರೆಕ್ಟರ್. ಬೇಕು ಅಂತ ತುಂಬ ಪಾಪ ಸಟಲ್ಡಾಗಿ ಮಾಡಿದ್ರು. ಫಸ್ಟು ಡೈರೆಕ್ಟ್ ಒಪ್ಪಲಿಲ್ಲ, ತುಂಬ ಶೌಟಲ್ಲಿ ಬೇಕು, ನನಗೆ ಎನರ್ಜಿ ಬೇಕು, ಶೌಟ್ ಬೇಕು, ಆ ಕ್ಯಾರೆಕ್ಟರ್ ನೆನೆಸ್ಕೊಳ್ಳಿ, ಇವ್ರನ್ನ ನೆನೆಸ್ಕೊಳ್ಳಿ, ಅವ್ರನ್ನ ನೆನೆಸ್ಕೊಳ್ಳಿ ಅಂತ ರೆಫರೆನ್ಸ್ ಕೊಟ್ಟು. ಸೊ ಪರ್ಪಸ್ಲಿ ಅವ್ರದ್ದು ಜೋರಾಗಿರುತ್ತೆ, ನಮ್ದು ಒಂಚೂರು ಮೆಲೋಡನ್ ಇರುತ್ತೆ ಈ ಸಿನಿಮಾ. ಸೊ ಎಲ್ಲ ಕ್ಯಾರೆಕ್ಟರ್ಸ್ಗಳು ತುಂಬ ಅದ್ಭುತವಾಗಿ ಬಂದಿದೆ. ಸೊ ಇವಾಗ ನಿಮ್ಮ ಒಂದು ಕ್ಯಾರೆಕ್ಟರ್ ನಿಮ್ಮ ಡೈಲಾಗ್ ಡೆಲಿವರಿ ಮುಖಾಂತರ ನಮ್ಮ ಆಡಿಯನ್ಸ್ಗೆ ಪ್ರೀತಿಯಿಂದ ಕರೆದುಬಿಡಿ ಸರ್. ಏಪ್ರಿಲ್ 30ಕ್ಕೆ ಆ ಸ್ಟೈಲಲ್ಲಿ ಎಲ್ಲರೂ ಏಪ್ರಿಲ್ 30ಕ್ಕೆ ಕುಟುಂಬದ ಸಮೇತ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ ಸರ್. ಮತ್ತೆ ಪ್ರಾಜೆಕ್ಟ್ಸ್ ಒಂದಿಗೆ ನಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೊ ಮಚ್.